ನಾನ್ 2 ಚಪಾತಿ ತಿನ್ಬೋದು ಅನ್ನೋರಿಗೆ ಈ ಗ್ರೇವಿ ಮಾಡ್ಕೊಂಡ್ರೆ ಒಂದ್ 4 ಚಪಾತಿ ತಿನ್ಲಕ್ಕ ಅಷ್ಟು ಲೈಕ್ ಹತ್ಕಣಿ ಈ ಗ್ರೇವಿ. ಖಂಡಿತ ಈ ಚಳಿದಿಂದಲ್ ಸಿಗುವಂತ ಒಂದ್ ಹಸಿ ಬಟಾಣಿ ಗ್ರೇವಿನ ಮಾಡೋದನ್ನ ಖಂಡಿತ ನೀವು ಮಿಸ್ ಮಾಡ್ಕೊಂಬೇಡಿ, ಮಾಡ್ಕಣಿ. ಆದ್ರೆ ಡಯಟ್ ಮಾಡೋರ್ ಮಾತ್ರ ನಂಗೆ ಬೈಕೊಂಬೇಡಿ. ಇವತ್ತಿನ ರೆಸಿಪಿ ಹಸಿ ಬಟಾಣಿನ ಗ್ರೇವಿ ಹೇಗ್ ಮಾಡೋದಂತ ತೋರ್ಸ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನಿಲ್ಲ ಹಸಿ ಕಾಳು ಬಟಾಣಿನ ತಂದು ಅದನ್ನ ಸಿಪ್ಪಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. 1 ಬೌಲ್ ಆಗುವಷ್ಟು ಸಿಕ್ತು ನಂಗೆ. ಇದನ್ನ ನೀಟಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೆ. ಇದನ್ನೀಗ ಒಂದ್ ಪಾತ್ರದಲ್ಲಿ ಹಾಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 1/4 ಅಂಶ ಬೇಯಿಸ್ಕೊಳ್ಳಿ. ನೀವು ಕುಕ್ಕರಿಗೆಲ್ಲ ಏನು ಹಾಕೋದ್ ಬೇಡ, ಹಾಗೇನೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದ್ ಬಾಣ್ಲಿ ತಗೊಳ್ಳಿ. ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಇದು ನಾವು ಏನಕ್ ಮಾಡ್ಕೊಂಬಂದ್ರೆ ಗ್ರೇವಿ ಮಾಡ್ಕೊಳಕ. ಹಂಗಾಗಿ ಒಂದ್ ಈರುಳ್ಳಿಯನ್ನ ಉದ್ದುದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿಯನ್ನ ಈ ಎಣ್ಣೆ ಬಿಸಿ ಆದ್ಮೇಲೆ ಹಾಕಿ ಅದ್ರ ಜೊತೆಗೆ ಒಂದ್ ಸಣ್ಣ ಚಕ್ಕೆನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಈರುಳ್ಳಿ ಸ್ವಲ್ಪ ಬಾಡ್ಲಿ ಅಲ್ಲಿ ತನಕ ಫ್ರೈ ಮಾಡಿ. ಅದ ಬಾಡ್ತಾ ಇದ್ದ ಹಾಗೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಧನಿಯಾ ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ಗೋಡಂಬಿ ತಗೊಂಡಿದ್ದೆ ನಾನು. ಸೊ ಗೋಡಂಬಿ ಹಾಕಿದ್ರೆ ಲೈಕ್ ಗೋಯ್ ಬೀಜ ಅಂತೀವಲ್ಲ, ಅದು ಲೈಕ್ ಅದನ್ನ ಹಾಕೊಂಡು ಗ್ರೇವಿ ಒಂಥರ ಥಿಕ್ನೆಸ್ ಆಗಿ ಟೇಸ್ಟ್ ಬರುತ್ತೆ. ಅದನ್ನ ಹಾಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಂಗೆ 1 ಟೊಮೊಟೊ ಹಣ್ಣನ್ನ, ಒಂದಿಲ್ಲ ಇಲ್ಲಿ 2, ನೀವು ದೊಡ್ಡ ಸೈಜ್ ಇದೆ 2 ಟೊಮೊಟೊ ಹಣ್ಣನ್ನ ತಗೊಳ್ಳಿ. 2 ಟೊಮೊಟೊ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದನ್ನ ನೀವು ಅದು ಸ್ವಲ್ಪ ಬಾಡ್ಬೇಕು, ಆ ಹಣ್ಣೆಲ್ಲ ಚೆನ್ನಾಗಿ ಬಾಡ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಬಾಡ್ತಾ ಇರುವಾಗ ನೀವು ಒಂದ್ ಸ್ವಲ್ಪ ಅರಿಶಿಣ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಬಾಡುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿಣ ಪುಡಿಯನ್ನ ಸೇರಿಸ್ಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೊಂಡೆ. ಬೇಗ ಬಾಡುತ್ತೆ, ಅದು ಚೆನ್ನಾಗಿ ಫ್ರೈ ಆಗ್ಬೇಕು, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಕೊನೆಯಲ್ಲಿ ನೀವು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ ಆದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೊಂಬ ಬೇಡ, ಇದು ಸ್ವಲ್ಪ ಬಾಡಿದ್ರೆ ಸಾಕು. ಈ ತರ ಆದ್ರೆ ಸಾಕು. ಈಗ ನೋಡಿ ಕಂಪ್ಲೀಟ್ ಆಗಿ ನಮ್ ಮಸಾಲೆ ಹೊರದಿದ್ದು ರೆಡಿ ಆಯ್ತು. ಇದು ಕಂಪ್ಲೀಟ್ ಆಗಿ ತಣೋದಕ್ಕೆ ಬಿಟ್ಬಿಡಿ. ಕಂಪ್ಲೀಟ್ ಆಗಿ ತಣದ್ ಆದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಮಿಕ್ಸಿ ಜಾರಿ ಹಾಕೊಂಡಾದ್ಮೇಲೆ ನೀವು ರುಬ್ಬೋದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಸೇರ್ಸ್ಕೊಂಡು ನೈಸ್ ಆಗಿ ರುಬ್ಬಿ ತಂದು ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಈಗ ನಾನು ಫ್ರೈ ಮಾಡ್ಕೊಂಡಿನಲ್ಲ ಅದೇ ಬಾಣ್ಲಿ ತಗೊಂಡೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಇಲ್ಲಿ ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಂಡ್ಲಕ್ಕ. ನಾನು ಇಲ್ಲಿ ಎಣ್ಣೆ ಹಾಕೊಂಡೆ. ಎಣ್ಣೆ ಹಾಕಿ ಆದ್ಮೇಲೆ ಒಂದ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು. ಅದು ಲೈಕ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಂಡು ಕಂಪ್ಲೀಟ್ ಫ್ರೈ ಆದ್ಮೇಲೆ ನಾವು ರುಬ್ಬಿಟ್ಕೊಂಡ್ ಮಸಾಲೆ ಇತ್ತಲ್ಲ ಅದನ್ನ ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ಇಲ್ಲಿ ಮಿಕ್ಸಿ ತೊಳೆದ್ ನೀರನ್ನ ಸ್ವಲ್ಪ ಸೇರ್ಸ್ಕೊಂಡು ಫ್ರೈ ಮಾಡ್ಕೊಂತ ಇದ್ದೆ. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಈ ತರ ಫ್ರೈ ಆಗ್ಬೇಕು. ಈಗ ನಾನು ಇಲ್ಲಿ ಖಾರಕ್ಕೆ ಯಾವುದೇ ಹಸಿಮೆಣಸು ಎಂತದ್ದು ಹಾಕ್ಲಿಲ್ಲಲ್ಲ. ಈಗ ನೀವು ಎಂತ ಮಾಡ್ಕೊ, ಖಾರದ ಪುಡಿ, ಅಚ್ಚು ಖಾರದ ಪುಡಿ ಅಂತ ಬರುತ್ತಲ್ಲ ಅದನ್ನ ಹಾಕಣಿ. ನಿಮ್ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಮೆಣಸಿನ ಪುಡಿನ ಯೂಸ್ ಮಾಡ್ಲಕ್ಕ. ನಾನಿದು ಮನೆಯಲ್ಲೇ ಮಾಡ್ಕಂತೆ. ನೀವೇನಾದ್ರೂ ಅಂಗಡಿನ ತಂದದಿದ್ರೆ ಖಾರದ ಪುಡಿ ನೋಡ್ಕೊಂಡ್ ಖಾರನ ಹಾಕಣಿ. ಯಾಕಂದ್ರೆ ಅಂಗಡಿದು ಖಾರದ ಪುಡಿ ಜಾಸ್ತಿ ಖಾರ ಇರುತ್ತೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಜೊತೆಗೆ ಈ ಖಾರ ಪುಡಿ ಗರಂ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈಗ ನೋಡಿ ನಾನು ಆ ಬಟಾಣಿನ ಬೇಯಿಸ್ಕೊಂಡು ನೀರನ್ನ ಸಪರೇಟ್ ತೆಗೆದಿಟ್ಕೊಂಡೆ. 1/4 ಅಂಶ ಬೆಂದಿತ್ತಿದ ಬಟಾಣಿ ಉಪ್ಪು ಹಾಕೊಂಡು ಸ್ವಲ್ಪ ಬೇಯಿಸ್ಕೊಂಡಿದೆ. ಇದು ಬೇಗ ಬೇಯುತ್ತೆ, ನೀವೇನ್ ಕುಕ್ಕರಿಗೆಲ್ಲ ಹಾಕಿ ಬೇಯಿಸೋದ್ ಬೇಡ, ಹಂಗೇನೆ ಇಟ್ರೆ ಬೇಗ ಬೇಯುತ್ತೆ. ಈಗ ಮಸಾಲೆ ಜೊತೆಗೆ ನಾವು ಬೇಯಿಸೋದ್ರಿಂದ ಕಂಪ್ಲೀಟ್ ಆಗಿ ಬೆಂದ ರೆಡಿ ಆಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಒಂಥರ ಟೇಸ್ಟ್ ಹೇಗಿರುತ್ತೆ ಅಂದ್ರೆ ಮಟನ್ ಚಿಕನ್ ತಿಂದ ಫೀಲ್ ಹಾಗೆ ಟೇಸ್ಟ್ ಇರುತ್ತೆ. ನಾನ್ ವೆಜ್ ತಿಂತಿರಲ್ಲ ಆ ಟೇಸ್ಟ್ ಅಷ್ಟು ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮಸಾಲೆಗೆ ನಿಮ್ಗೆ ಏನಾದ್ರೂ ಉಪ್ಪು ಕಡಿಮೆ ಆಯ್ತಾ ಅಂತ ಹೇಳಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿನ ಅತಿ ನೀರು ಮಾಡ್ಬಿಡಿ, ಅತಿ ದಪ್ಪನೂ ಮಾಡ್ಬಿಡಿ, ಮೀಡಿಯಂ ಇದ್ರೇನೆ ಚೆನ್ನಾಗಿರೋದು. ರೊಟ್ಟಿ ಜೊತೆಗೆ, ಚಪಾತಿ ಜೊತೆ, ಮುದ್ದೆ ಜೊತೆಗೆಲ್ಲ ತಿಂಬೋದಕ್ಕೆ ಲೈಕ್ ಹತ್ತು. ಆ ರೀತಿ ಹದ ಕಣ್ಕೊಂಡು ನೀರ್ ಹಾಕೊಂಡು ಕಂಪ್ಲೀಟ್ ಆಗಿ ಕುದಿಯೋದ್ ಬಿಡಿನಿ. ಈಗ ಕಂಪ್ಲೀಟ್ ಆಗಿ ಕೊದ್ದು ನಮ್ ಗ್ರೇವಿ ರೆಡಿ ಆಯ್ತು. ಖಂಡಿತ ಯಾರು ಮಿಸ್ ಮಾಡ್ಕೊಂಬಿಡಿ ಈ ಗ್ರೇವಿ ಮಾಡೋದನ್ನ. ಈ ಚಳಿದಿಂದಲ್ಲಿ ಮಾತ್ರ ನಮ್ಗೆ ಹಸಿ ಬಟಾಣಿ ಸೀಸನ್ ಸಿಗತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿದವರು ನನ್ಗೆ ಕಮೆಂಟ್ ಮಾಡಿ ನಿಮ್ಗೂ ಟೇಸ್ಟ್ ಹೇಗ್ ಬಂತ ಅಂತ ಹೇಳಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿಯು ಕೂಡ ನಿಮ್ಗೆ ಇಷ್ಟ ಆಯ್ತಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಹಂಗೆ ಹೋಯ್ಬೇಡಿ, ಒಂದ್ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.